ನಮಸ್ಕಾರ, ಶುಭ ಮುಂಜಾನೆ. ಇಂಥದ್ದೊಂದು ಕಾರ್ಯಕ್ರಮ ಸಮಿಟ್ ಆಯೋಜನೆ ಆಗಿದೆ ಅಂದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ. 2005ರಲ್ಲಿ ಹುಬ್ಬಳ್ಳಿಯಲ್ಲಿ BA ಮುಗಿಸಿ ನಾನು MA ಮಾಡೋಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನಮ್ಮ ಅಪ್ಪ ಬೈತಿದ್ರು. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಬೈತಿದ್ರು. ಈಗ ಕರ್ನಾಟಕದಿಂದ, ಭಾರತದಿಂದ 12 ಬೇರೆ ಬೇರೆ ದೇಶಗಳಿಗೆ ಹೋಗಿ ಸ್ಟಡಿ ಮಾಡೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಅದು ನೆನೆಸ್ಕೊಂಡಾಗ ಅನ್ನಿಸ್ತು ನನಗೆ ವಯಸ್ಸು ಭಾಳ ಆಗ್ಬಿಡ್ತು ಅಂತ. ಸೊ ಒಂದು ಜನ್ರೇಷನಲ್ ಶಿಫ್ಟ್ ಹೆಂಗೆ ಬಂದಿದೆ ಈ ದೇಶದಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ನನ್ನ ಸ್ನೇಹಿತರ ಪೈಕಿ ಒಂದು 10-12 ಸ್ನೇಹಿತರ ಮಕ್ಕಳು ವಿದೇಶದಲ್ಲಿ ಒಂದು ಓದ್ತಾ ಇದ್ದಾರೆ ಅಥವಾ ಓದೋ ತಯಾರಿಯಲ್ಲಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಸೋ ಕಾಮನ್ ಅವರ್ ಡೇಸ್. ಅಂದರೆ ಯಾಕೆ ಅಂದರೆ ಶಿವಕೃಷ್ಣ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಬೆಂಗಳೂರಿನ ಅತ್ಯುತ್ತಮ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ 1 ವರ್ಷಕ್ಕೆ ಓದುವ ದುಡ್ಡಿನಲ್ಲಿ ವಿದೇಶದಲ್ಲಿ 10 ಜನ ವಿದ್ಯಾರ್ಥಿಗಳು ಓದಬಹುದು. ಇದು ದೇಶದಲ್ಲ ವಿದೇಶದಲ್ಲ ಪ್ರಶ್ನೆ ಅದಲ್ಲ, ಯಾವುದು ಅನುಕೂಲಕರ ಅನ್ನುವಂಥದ್ದು ಪ್ರಶ್ನೆ, ಎಲ್ಲಿ ಉತ್ತಮ ಎಜುಕೇಷನ್ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಭಾರತ ಬಹಳ ಬದಲಾಗಿದೆ, ಬಟ್ ಎಜುಕೇಷನ್ ಸೆಕ್ಟರ್ನಲ್ಲಿ ಇನ್ನೂ ಬದಲಾಗಬೇಕಾಗಿರುವಂಥದ್ದು ತುಂಬ ಇದೆ. ಮೆರಿಟ್ಟಿಗೆ ಇನ್ನೂ ಹೆಚ್ಚು ಬೆಲೆ ಸಿಗಬೇಕು. ಎಜುಕೇಷನ್ ಒಂದು ಸ್ವಲ್ಪ ಅಫೋರ್ಡೆಬಲ್ ಭಾರತದಲ್ಲಿ ಆಗಬೇಕಾಗಿದೆ. ಆ ಸಾಧನೆಯನ್ನು ಬೇರೆ ಬೇರೆ ದೇಶಗಳು ಮಾಡಿದ್ದಾವೆ. ಅಲ್ಲಿಗೆ ಅಧ್ಯಯನಕ್ಕಾಗಿ ಹೋಗುವಂಥದ್ದು ನನಗೆ ಯಾವುದೇ ರೀತಿಯ ಎಲ್ಲಿ ಯಾವುದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ಎಲ್ಲಿ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಲ್ಲಿಗೆ ಹೋಗೋದರ ಬಗ್ಗೆ, ಮತ್ತು ನಮ್ಮ ಸಂಪ್ರದಾಯನೇ ಆಗಿದ್ದಂಥದ್ದು ಉತ್ತಮ ವಿಚಾರಗಳು, ಉತ್ತಮ ಜ್ಞಾನ ಯಾವ ಪ್ರಪಂಚದ ಯಾವ ಮೂಲೆಯಿಂದಲೂ ಬಂದರೂ ತಗೊಳ್ಬೇಕು ಅನ್ನುವಂಥದ್ದು, ಆ ರೀತಿ ತೆಗೆದುಕೊಳ್ಳೋದಕ್ಕೆ ತಯಾರಾಗಿದ್ದೀವಿ. ಮಾಹಿತಿಗಳಿರಲಿಲ್ಲ. ಒಂದೇ ಕಡೆ ಒಂದು ರೂಫ್ನಲ್ಲಿ ಈ ಎಲ್ಲ ಮಾಹಿತಿಗಳು ಸಿಗಬಹುದು ಅನ್ನುವಂಥ ವ್ಯವಸ್ಥೆಗಳು ಇತ್ತೀಚೆಗೆ ಶುರುವಾಗಿತ್ತು. ನಾನು 2004ರಲ್ಲಿ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ನನಗೆ ಜರ್ನಲಿಸಮ್ ಮಾಡಬೇಕಾಗಿತ್ತು. ಬೆಂಗಳೂರಿನಲ್ಲಿ ಎಷ್ಟು ಜರ್ನಲಿಸಮ್ ಕಾಲೇಜ್ ಇದ್ದಾವೆ ತಿಳ್ಕೋಬೇಕು. ಒಂದು ಕಡೆ ಅಂತೂ ಸಿಗೋ ಸಾಧ್ಯತೆ ಇರಲಿಲ್ಲ. ಅವಾಗ BMTCಗೆ 30 ರೂಪಾಯಿ ಬಸ್ ಪಾಸ್ ಇತ್ತು. ದಿನ ಬೆಳಗ್ಗೆ ಬರೋದು KR ಮಾರ್ಕೆಟಿಂದ ಬಸ್ ಹತ್ಕೊಂಡು ಒಂದೊಂದು ಜರ್ನಲಿಸಮ್ ಕಾಲೇಜಿನ ಒಂದೊಂದು ಕಡೆ ಹೋಗಿ ನೋಡ್ಕೊಂಡು ಬಂದು 15 ದಿವಸ ಅದರಲ್ಲಿ ಕಳೆದು ಹೋಗಿತ್ತು ನನಗೆ, ಕಾಲೇಜ್ಗಳು ಹೆಂಗಿದ್ದಾವೆ ಅಂತ ನೋಡೋದಕ್ಕೆ. ಈ ರೀತಿಯಾದ ಸಮಿಟ್ಗಳು ಆವಾಗ ಆಗಿದ್ದರೆ ನಮಗೂ ಬಹಳ ಅನುಕೂಲ ಆಗ್ತಿತ್ತು. ಕಾಲೇಜ್ ಸೆಲೆಕ್ಷನ್ಗೆ ಆಗ್ತಿರಲಿಲ್ಲ. ಶಿವಕೃಷ್ಣ ಥರದವ್ರು ಇರಲಿಲ್ಲ ಆವಾಗ. ಹೀಗಾಗಿ ನಮಗೆಲ್ಲ ಬಹಳ ಕಷ್ಟ ಆಯಿತು. ಈಗ ನಾವು ಎಜುಕೇಷನ್ ಫೇರ್ಗಳನ್ನು ಮಾಡ್ತೀವಿ. ಈ ರೀತಿಯ ಅಬ್ರಾಡ್ ಎಡ್ ಸಮಿಟ್ ಆಗ್ತಾಯಿದೆ. ಮಕ್ಕಳಿಗೆ ತಾವು ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ 12 ದೇಶದ 50 ಯೂನಿವರ್ಸಿಟಿಗಳ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಫಾರಿನ್ ಎಜುಕೇಷನ್ ಅಂದರೆ ಬರೀ ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ವೀಸಾ ಹೆಂಗೆ ಸಿಗುತ್ತೆ, ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಏನಿದೆ, ಇನ್ಶೂರೆನ್ಸ್ ಹೆಂಗಿದೆ, ರಕ್ಷಣೆ ಹೇಗೆ, ಈ ರೀತಿಯಾದ 10 ಹಲವು ಪ್ರಶ್ನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಒಂದು ಸಮಿಟ್, ನಾನು ಶಿವಕೃಷ್ಣ ಅವರಿಗೆ ಕಂಗ್ರ್ಯಾಟ್ಸ್ ಮಾಡ್ತೀನಿ ಇಂಥದ್ದೊಂದು ಸಮಿಟನ್ನು ಆಯೋಜನೆ ಮಾಡಿದ್ದಕ್ಕೆ ಮತ್ತು ಇದರ ಭಾಗವಾಗಿದ್ದಕ್ಕಾಗಿ ರಘು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ, ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಮ್ಯಾಕ್ಸಿಮಮ್ ಲಾಭವನ್ನು ಮಕ್ಕಳು ಪಡ್ಕೊಳ್ಬೇಕು. ಇದರ ಬಗ್ಗೆ ಜಗತ್ತು ಒಂದು ಗ್ರಾಮವಾಗಿದೆ ಅಂತ ಮಾತಾಡ್ತೀವಿ ನಾವು. ಗ್ಲೋಬಲೈಸೇಷನ್ ನಂತರ ಇಡೀ ಜಗತ್ತು ಒಂದು ಗ್ರಾಮವಾಗಿದೆ, ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಹೀಗಿರುವಾಗ ನಾವು ಕೂಪ ಮಂಡೂಕಗಳಂತೆ ನಾವು ಮಾತಾಡ್ತಿದ್ವಿ. ಬಾವಿಯೊಳಗಿನ ಕಪ್ಪೆಯಂತೆ ಬದುಕೋದಕ್ಕಾಗೋದಿಲ್ಲ. ಗ್ಲೋಬಲ್ ಸಿಟಿಸನ್ಸ್, ವಿಶ್ವಮಾನವರಾಗಬೇಕು ಅಂತ ಕುವೆಂಪು ಅವರು ಯಾವತ್ತೂ ಹೇಳಿದರು. ಗ್ಲೋಬಲ್ ಸಿಟಿಸನ್ಸ್ ಆಗ್ತಾ ಇದ್ದೀವಿ. ಈ ಬೆಳವಣಿಗೆ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಮತ್ತು ಈಗ ಮಾಹಿತಿ ತೆಗೆದುಕೊಳ್ಳೋಕೆ ಬಂದಂಥ ಹುಡುಗ ಹುಡುಗಿಯರನ್ನು ನೋಡ್ರೆ ಒಂಥರ ಹೊಟ್ಟೆ ಕಿಚ್ಚು ಆಗುತ್ತೆ. ಎಷ್ಟು ಮುಂದೆ ಹೋಗ್ಬಿಟ್ಟಿದೆ ಈ ಜನ್ರೇಷನ್ ಅಂತ. ನೀವು ಹೊಸ ಎತ್ತರಗಳನ್ನು ರೀಚ್ ಆಗಬೇಕು, ಹೊಸ ಸಾಧನೆಯ ಶಿಖರಗಳನ್ನು ರೀಚ್ ಆಗಬೇಕು. ಈ ದೇಶದ ಆಸ್ತಿ ನೀವು. ಜ್ಞಾನ ಅನ್ನುವಂಥದ್ದನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಪಡ್ಕೊಂಡು ಭಾರತಕ್ಕೆ ನಿಮ್ಮಿಂದ ಏನಾಗಬಹುದು ಆ ಸೇವೆ ಸಲ್ಲಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ಮತ್ತು ಈ ಸಮಿಟ್ ನಿಮ್ಮೆಲ್ಲರಿಗೂ ಪ್ರಯೋಜನ ಆಗುತ್ತೆ ಅನ್ನುವಂಥ ಬಯಕೆ. ಮೇಕ್ ಮೋಸ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ರಘುರಾಜಪ್ಪ, Honorary Consul of Republic of Poland for Bangalore and South India. ಇವಾಗ ಅಜಿತ್ ಸರ್ ಹೇಳ್ದಂಗೆ he has already finished all my lines. ನಾನು ಏನು ಬಿಟ್ಟಿಲ್ಲ ಅನ್ಸುತ್ತೆ ಇವಾಗ ನಮಗೆ. From the consulate side, I can say, I am the representative of Embassy of Poland.
ಸೊ ಹಂಗಂದರೆ ಇವಾಗ ಅಂಬಾಸಿಡರ್ ಇರೋಲ್ಲ ಇಲ್ಲಿ, ಸೊ ದಟ್ ಇಸ್ ವೈ ದೇ ಹ್ಯಾವ್ ನಾಮಿನೇಟೆಡ್ ಮೀ ಟು ಟೇಕ್ ಕೇರ್ ಆಫ್ ಆಲ್ ದ ಸೆಕ್ಟರ್ಸ್ ಆಫ್ ಎಜುಕೇಷನ್ ಆಗಲಿ, ಬಿಸ್ನೆಸ್ ಆಗಲಿ, ಆಲ್ ದ ಥಿಂಗ್ಸ್. ಬಟ್ ದ ವೀಸಾ ಇಟ್ ನಾಟ್ ಕಮ್ ಅಂಡರ್ ಮೀ, ಇಟ್ ವಿಲ್ ಕಮ್ಸ್ ಅಂಡರ್ ಕಾನ್ಸುಲೇಟ್ ಆಫ್ ಪೋಲೆಂಡ್ ಇನ್ ಮುಂಬೈ. ಇವಾಗೆಲ್ಲ ನೋಡ್ತಾ ಇದ್ದೀನಿ, ಪೇರೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಒನ್ ಥಿಂಗ್ ಐ ಕ್ಯಾನ್ ಸೇ, ಈವನ್ ಮೈ ಡಾಟರ್ ವೆಂಟ್ ಟು, ನನ್ನ ಮಗಳು ಶಿ ವೆಂಟ್ ಟು ಫ್ರಾನ್ಸ್ to do her masters in international business in Grenoble. ಆ ಟೈಮಲ್ಲಿ ಶಿವಕೃಷ್ಣ ಹೆಲ್ಪ್ ಮಿ ಅ ಲಾಟ್, ಆ್ಯಂಡ್ ಐ ಕ್ಯಾನ್ ಸೇ ದಟ್ ಅಜಿತ್ ಸರ್ ಹೇಳ್ದಂಗೆ ಶಿವಕೃಷ್ಣ ಈಸ್ ಅ ನೈಸ್ ಮ್ಯಾನ್. ಹಿ ವಾಂಟೆಡ್ ಟು ಡೂ ಸಮಥಿಂಗ್. ನಮ್ಮ ಇಂಡಿಯನ್ ಸ್ಟೂಡೆಂಟ್ಸು ಆಚೆ ಕಡೆ ಹೋಗಿ ಓದಿ ಕಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಡೆವಲಪ್ ಇಂಡಿಯಾ. ಸೊ ದಟ್ಸ್ ಅ ಮೇನ್ ಥಿಂಗ್. ಆ್ಯಂಡ್ ಆ್ಯಸ್ ಮೈ ಡಾಟರ್ ವೆಂಟ್, ಫಸ್ಟ್ ಥಿಂಗ್ ಪೇರೆಂಟ್ಸ್ ನೋಡೋದು ಮಗಳು ಅಥವಾ ಮಗ ಎಲ್ಲಿರ್ತಾರೆ, ಯಾವ ಕಂಟ್ರಿಯಲ್ಲಿ ಇರ್ತಾರೆ, ಹೌ ಇಟ್ಸ್ ಸೋ ಇಂಪಾರ್ಟೆಂಟ್, ವಿಚ್ ಕಂಟ್ರಿ ದೇ ಗೋಯಿಂಗ್, ವಾಟ್ ಇಸ್ ದ ಸೆಕ್ಯೂರಿಟಿ ಇರ್ಬೋದು ಅಲ್ಲಿ, ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಇರ್ಬೋದು, ಯೂನಿವರ್ಸಿಟಿ ಫೀಸಸ್ ಇರ್ಬೋದು. ಸೊ ಆಲ್ ಥಿಂಗ್ ಮ್ಯಾಟರ್ಸ್. ಸೊ ಫಸ್ಟ್ ಥಿಂಗ್ ಈಸ್ ಐ ಆಲ್ವೇಸ್ ಟೆಲ್, ಬೀಯಿಂಗ್ ಅ ಕೌನ್ಸಿಲರ್ ಆಫ್ ಅ ಪೋಲೆಂಡ್ ಕಂಟ್ರಿ ಆರ್ ಅ ಶೆಂಗನ್ ಕಂಟ್ರಿ, ಶೆಂಗನ್ ಒಂದು ಕಾಂಟಿನೆಂಟಲ್ಲಿ ಇರೋದು, ಫಸ್ಟ್ ಥಿಂಗ್ parents should look at to where the which country first ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಸರಿ ಇದೆ ನಮ್ಮ ಇಂಡಿಯಾಗಾಗಲಿ ಆ ಕಂಟ್ರಿಗಾಗಲಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಯು ಹ್ಯಾವ್ ಟು ಗೋ ಸಿ ವಾಟ್ ಇಸ್ ದ ವೀಸಾ ಪ್ರೊಸೀಜರ್ ದೇರ್. ಇವಾಗ ಏನಾಗ್ತಾ ಇದೆ, ವಾಟ್ ಐ ಸಿ ಆ್ಯಂಡ್ ಐ ಗೆಟ್ ಎವ್ರಿ ಡೇ ಮೋರ್ ದೆನ್ 50 ಮೇಲ್ಸ್ ಬರ್ಬೋದು, 50 ಕಾಲ್ಸ್ ಬರುತ್ತೆ ನನಗೆ. ಫಸ್ಟ್ ಏನು ಮಾಡ್ಬಿಡ್ತಾರೆ, ಡೋಂಟ್ ಮೈಂಡ್ ಆಲ್ ದ ಯೂನಿವರ್ಸಿಟೀಸ್ ಫಸ್ಟ್ ಅಡ್ಮಿಟ್ ಮಾಡ್ಕೊಬಿಡ್ತಾರೆ. Then they will go for the visa procedure. First I say that please don't do that. First visa procedure nodi before you apply to the universities first. That's very, very important. I have kind of a stage fear, sorry. So I thank Ajit sir and Ragurajappa sir for accepting my invitation and supporting for the event. And thanks to Asianet Suvarna and Kannada Prabha. ಸೊ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ಯಾವುದೇ ಒಂದು ಸ್ಟೂಡೆಂಟ್ ಫಾರಿನ್ಗೆ ಹೋಗಬೇಕು, ಓದಬೇಕು ಅನ್ನೋ ಒಂದು ಪಾಯಿಂಟ್ ಇದ್ರೆ ನಿಮಗೆ ಬೇಸಿಕ್ ಕೌನ್ಸಿಲಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಬೇಸಿಕ್ ಕೌನ್ಸಿಲಿಂಗ್ ಅಂದರೆ ನಿಮಗೆ ಯಾವ ಕೋರ್ಸ್ ಸೂಟ್ ಆಗುತ್ತೆ, ಯಾವ ಯೂನಿವರ್ಸಿಟಿ ಸೂಟ್ ಆಗುತ್ತೆ, ಯಾವ ಕಂಟ್ರಿ ಸೂಟ್ ಆಗುತ್ತೆ, ಇದು ಮೊದಲನೇದು. ಇದ್ರ ಜೊತೆಗೆ ಸರ್ ಹೇಳ್ದಂಗೆ ವೀಸಾ, ದೀಸ್ ಆರ್ ದ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಶುಡ್ ಬಿ ಅವೇರ್ ಆಫ್ ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ಯುವರ್ ಹೈಯರ್ ಎಜುಕೇಷನ್. ಓಕೆ, ಸೊ ದಟ್ ಈಸ್ ದ ಮೋಸ್ಟ್ ಕೀ. ಸಡನ್ನಾಗೆ ನಾನೊಂದು ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲರೂ 10th ಆದಮೇಲೆ ಎಲ್ಲಿಗೆ ಹೋಗ್ತಿದ್ದಪ್ಪ ಅಂದರೆ ಎಲ್ಲರೂ ಸೈನ್ಸ್, ಫ್ಲೋ ಆಫ್ ದ ವಾಟರ್. ಸೊ ದಟ್ ಈಸ್ ಆ್ಯಕ್ಚುಲಿ ರಾಂಗ್. ಸೊ ಆ ತಪ್ಪು ಪೇರೆಂಟ್ಸ್ ಮೇಲೆ ಹೋಗುತ್ತೆ, ಮಕ್ಕಳ ಮೇಲೆ ಬರೋದಿಲ್ಲ. ಏನಕ್ಕೆ ಅಂದರೆ ಪೇರೆಂಟ್ಸ್ ಆರ್ ದ ಡಿಸಿಷನ್ ಮೇಕರ್ ಇನ್ ಇಂಡಿಯಾ. ಸೊ ಪೇರೆಂಟ್ಸ್ ಶುಡ್ ಬಿ ಮೋರ್ ಅವೇರ್ ದ್ಯಾನ್ ದ ಸ್ಟೂಡೆಂಟ್ಸ್. ಸೊ ಯಾವುದೇ ಒಂದು ವಿಚಾರ ಆಗಲಿ, ಜಾಬ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಲಿ, ಇನ್ನೊಂದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಪೇರೆಂಟ್ಸು ಭಾಳ ಅವೇರ್ ಆಗಿರಬೇಕು. ನನ್ನ ರಿಲೇಟಿವಲ್ಲಿದ್ದಾರೆ, ನನ್ನ ಫ್ರೆಂಡ್ ಮಕ್ಕಳಲ್ಲಿದ್ದಾರೆ, ಇದು ಯಾವುದೂ ಒಂದು ಮಕ್ಕಳಿಗೆ ಸಪೋರ್ಟ್ ಸಿಗಲ್ಲ. ಸೊ ದಟ್ ಈಸ್ ಅ ಪೇರೆಂಟ್ ಟು ಪೇರೆಂಟ್ ರಿಲೇಷನ್ಶಿಪ್. ಚಿಲ್ಡ್ರನ್ ಟು ಚಿಲ್ಡ್ರನ್ ರಿಲೇಷನ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಆಫ್ ಸ್ಟಡಿಯಿಂಗ್ ಅಬ್ರಾಡ್. ನೀವಲ್ಲಿ ಕಳಿಸಿದಾಗ ನಿಮ್ಮ ಮಕ್ಕಳು ಬಿಟ್ಟರೆ ನಿಮಗೆ ಬೇರೆ ಯಾರು ನಿಜ ಹೇಳೋಕ್ಕೆ ಯಾರೂ ಇರೋದಿಲ್ಲ. ಸೊ ಅವ್ರು ಚೆನ್ನಾಗಿದೆ ಅಂದರೆ ಅದು ಚೆನ್ನಾಗಿದೆ ಅಂತ ಅಲ್ಲ, ಅವರು ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಅಲ್ಲ. ನೀವು ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ತಿಳ್ಕೋಬೇಕು, ಅದು ಭಾಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.